ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ವಿವರ್ಸ್, ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ, ಜೊತೆಗೆ ದೇವ್ರ ಮನೇಲಿ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸು ನಿಮ್ಮೊಂದಿಗೆ ತಂದಿದ್ದೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ನಿಮಗೆ ಯಾವುದೋ ಒಂದು ಟಿಪ್ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ಪು, ದೇವ್ರ ಮನೇಲಿ ಹಚ್ಚುವಂಥ ದೀಪದ ಎಣ್ಣೆ ಏನಪ್ಪ ಅಂತೇಳಿದ್ರೆ, ಈ ಎಣ್ಣೆಯಲ್ಲಿ ಇನ್ನೊಂದು ಎಣ್ಣೆನ ಮಿಕ್ಸ್ ಮಾಡಬೇಕು. ಆ ಎಣ್ಣೆ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಫ್ಲೇವರ್ ಅಂದರೆ ಒಳ್ಳೆ ಫ್ಲೇವರ್ ಇರೋ ಅಂಥ ಹೂಗಳು, ಅಂದರೆ ಎಲ್ಲ ಥರ ಹೂಗಳು ಸ್ಮೆಲ್ ಇರೋ ಅಂಥ ಈ ಎಣ್ಣೆ ಸಿಗತ್ತೆ. ಅತ್ತರಂತ ಇದು ಜಾಸ್ಮಿನ್ ಅಂದರೆ ಮಲ್ಲಿಗೆ ತೊಗೊಂಬಂದಿದ್ದೀನಿ. ನೀವು ಯಾವ ಫ್ಲೇವರಾದರೂ ತೊಗೊಬರೋದು, ಸಖತ್ತಾಗಿ ಸ್ಮೆಲ್ ಬರುತ್ತೆ. ಒನ್ಸ್ ನೀವು ಟ್ರೈ ಮಾಡಲೇಬೇಕು ಇದನ್ನು ಮಾತ್ರ. ನಾನಂತೂ ಒನ್ಸ್ ಟ್ರೈ ಮಾಡಿದ್ಮೇಲಂತೂ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ನಾನು ಈ ಟಿಪ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ಎಣ್ಣೆಯಲ್ಲಿ ಇದೊಂದು 40 ರೂಪೀಸ್ ಆಗುತ್ತೆ ಅಷ್ಟೇ. ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಬಟ್ಟೆಗೆ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ದೇವ್ರಿಗೆ ಹಾಕೋದ್ರಿಂದ ನಿಮಗೆ ಬಟ್ಟೆಗೆ ತೋರಿಸ್ತಾ ಇಲ್ಲ. ಸೊ ಆ ಕ್ಯಾಪ್ನ ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ಈ 1 ಲೀಟ್ರ್ ಎಣ್ಣೆಗೆ ಆ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು. ಏನು ಸಖತ್ತಾಗಿ ಸ್ಮೆಲ್ ಬರುತ್ತೆ ಅಂದರೆ ನಿಮಗೆ ಗೊತ್ತಾಗತ್ತೆ. ನಿಮ್ಗೆ ಅದರಲ್ಲಿ ಅಷ್ಟೊಂದು ಬೇಡ, ನಾವು ಹಂಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಬರೀ ಬಾಟ್ಲಲ್ಲಿರೋ ಎಣ್ಣೆನ ದೀಪ ಹಚ್ಚಿದ್ಮೇಲೆ ಒಂದೇ ಒಂದು ಚಿಟಿಕೆ ಅಷ್ಟು ನೀವು ಎಣ್ಣೆ ಹಾಕಿ ನೋಡಿ, ಗೊತ್ತಾಗತ್ತೆ ನಿಮಗೆ ಅದ್ರ ರಿಸಲ್ಟು ಸಖತ್ತಾಗಿ ವರ್ಕ್ ಆಗುತ್ತೆ. ನಾನು ಮತ್ತೆ ಸಖತ್ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಅಷ್ಟು ಸ್ಮೆಲ್ ಬರ್ತಾಯಿತ್ತು. ನಮ್ಮ ಹಸ್ಬೆಂಡು ಏನು ಈ ಥರ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಸೊ ನಾವು ಹಚ್ಚಿದ ಮೇಲೆ ಬೇರೆಯವರು ಬಂದು ಹೊರಗಡೆಯಿಂದ ಬಂದಮೇಲೆ ಅಂತೂ ಅವ್ರಿಗೂ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ನಾನಿಲ್ಲಿ ದೀಪ ಹಚ್ತಾ ಇದ್ದೀನಿ. ದೀಪ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತರೆಗೂ ಒಳ್ಳೆ ಸ್ಮೆಲ್. ದೀಪ ಆರೋದ್ಮೇಲೆನೂ ಅಷ್ಟೇ, ನೀವು ದೇವ್ರ ಮನೆ ಕಡೆ ಹೋದ್ರೆ ಅಂತ ಎಂಥ ಗಮ್ಮಂತ ಇರುತ್ತಂದರೆ ಅಷ್ಟು ಚೆನ್ನಾಗಿ ಗಮ್ಮನತ್ತೆ. ನೆಕ್ಸ್ಟ್ ಟಿಪ್ಪು, ಮಿಕ್ಸಿ ಜಾರಲ್ಲಿ ಏನಾದರೂ ಈಗ ನಾರ್ಮಲಾಗಿ ಹಾಕಿ ವಾಶ್ ಮಾಡಿ ಮಸಾಲೆ ಹಾಕಿ ಇಟ್ಬಿಡ್ತೀವಿ. ನೆಕ್ಸ್ಟು ಈ ಕಡಲೆ ಬೀಜ ಪುಡಿ ಮಾಡಬೇಕು ನಾನು. ಸೊ ಆಗೇನಪ್ಪ ಮಾಡಿದ್ವಿ, ಮಿಕ್ಸಿ ಜಾರನ್ನ ತೊಳೆದು ಒರೆಸಿ ಮತ್ತು ಆರೋ ಅಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ. ಈ ಟಿಪ್ನ ನೀವು ಟ್ರೈ ಮಾಡ್ಬೋದು. ಏನಪ್ಪ ಅಂದರೆ, ಸ್ಟವ್ ಮೇಲೆ ಏನೋ ಒಂದು ಇಟ್ಟಿರ್ತೀರ, ಇಳಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಅಂದರೆ ಉಲ್ಟಾ ಮಾಡಿ ಇಡಬೇಕು. ಸ್ಟವ್ ಆನ್ ಮಾಡಿ ಇಡಬೇಡಿ ದಯವಿಟ್ಟು, ಅದ್ರಲ್ಲಿ ಮೆಲ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಬಿಸಿಗೆ ಅದು ಬೇಗನೆ ಎಷ್ಟು ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ನಂತರ ನೀವು ಏನಾದರೂ ಪೌಡ್ರ್ ಮಾಡ್ಕೋಬೇಕಂದ್ರೆ ಆರಾಮ್ಸೆ ಮಾಡ್ಕೋಬೋದು. ಸೂಪರಾಗಿ ವರ್ಕ್ ಆಗುತ್ತೆ. ಈ ಟಿಪ್ಪು ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ಪು, ಈ ಥರ ಏನಾದರೂ ಫ್ರೈ ಮಾಡ್ಕೊಂಡಿರೋ ಎಣ್ಣೆ, ಪೂರಿ, ಬೋಂಡ, ಬಜ್ಜಿ ಅಂತ ಫ್ರೈ ಮಾಡ್ಕೊಂಡಿರ್ತೀವಿ. ಮತ್ತು ನೋಡಿ, ಈ ಥರ ಕಪ್ಪೆಲ್ಲ ಕೂತಿರುತ್ತೆ. ನಾವು ಎಷ್ಟೇ ಫಿಲ್ಟ್ರ್ ಮಾಡಿದ್ರು ಕೂಡ ಆ ಕಪ್ಪೆಲ್ಲ ಬಂದು ಕೂತ್ಬಿಟ್ಟಿರುತ್ತೆ. ಸೊ ನಾನು ಕೊಡೋ ಟಿಪ್ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಪ್ಯೂರಾಗಿ ಆಗಿಬಿಡುತ್ತೆ ಎಣ್ಣೆ ಅಂತ ಹೇಳಿದ್ರೆ ನಂಬೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗತ್ತೆ. ಸೊ ಒಂದು ಬೌಲ್ ತೊಗೊಂಡು ಅದ್ರ ಮೇಲೆ ಒಂದು ಫಿಲ್ಟ್ರ್ ಮಾಡೋದು ಸ್ಟ್ರೈನರ್ ತೊಗೊಂಡು ಇಡಿ. ಅದರ ಮೇಲೆ ಹತ್ತಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಹತ್ತಿ ಒಂದು ಸ್ವಲ್ಪ ತುಂಡಷ್ಟು ಅಗ್ಗಳ ಮಾಡಿ ಇಟ್ಬಿಟ್ಟು ಅದ್ರ ಮೇಲೆ ಎಣ್ಣೆನ ನಿಧಾನವಾಗಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫಿಲ್ಟ್ರ್ ಆಗೋದು ಲೇಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಸಖತ್ತಾಗಿ ನಂಬೋದಕ್ಕೆ ಆಗಲ್ಲ. ಇದರಲ್ಲಿ ನಾವು ಎಣ್ಣೆ ಏನೋ ಫ್ರೈ ಮಾಡಿದ್ದೀವಿ ಅಂತ ಅಷ್ಟು ನೀಟಾಗಿ ಆಗಿಬಿಡತ್ತೆ. ಎಣ್ಣೆನೂ ಏನು ವೇಸ್ಟ್ ಆಗಲ್ಲ. ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಅದರಲ್ಲಿರೋ ಎಣ್ಣೆ ಕೂಡ ನೀಟಾಗಿ ಫಿಲ್ಟ್ರಾಗಿ ಕೆಳಗೆ ಬರುತ್ತೆ. ಆ ಕಪ್ಪೆಲ್ಲ ಏನಿರುತ್ತೋ ಆ ಕಪ್ಪೆಲ್ಲ ಕ್ಲೀನಾಗಿ ಹತ್ತಿ ಮೇಲೆ ಕೂತ್ಬಿಡತ್ತೆ. ನಾವು ಹಾಗೇನಾದರೂ ಹಾಕಕ್ಕೆ ಹೋದ್ರೆ ಒಗ್ಗರಣೆ ಎಲ್ಲ ಒಂಥರ ಬಾಯಿಗೆ ಮಣ್ಣು ಥರ ಸಿಗ್ತಾ ಇರುತ್ತೆ. ಆಗ ನಮ್ಮ ಪದಾರ್ಥ ಕೂಡ ವೇಸ್ಟ್ ಆಗಿಬಿಡತ್ತೆ, ಕೆಟ್ಟೋಗ್ಬಿಡತ್ತೆ. ಅದೇ ನೀವು ಈ ಥರ ಮಾಡಿ ನೋಡಿ, ಗೊತ್ತಾಗತ್ತಾ ಫೀಲ್ ನಾವು ಏನು ಕರ್ದು ಅಂದರೆ ಮೊದಲಿನ ಥರ ಪ್ಯೂರ್ ಎಣ್ಣೆ ಥರನೇ ಆಗಿದೆ. ಸೊ ಈ ಟಿಪ್ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ಪು, ನಾವು ದೇವ್ರ ಮನೇಲಿ ದೀಪ ಹಚ್ಚಿದಾಗ ಈ ಒಂದು ಕೆಲಸ ಮಾಡಿ. ಏನಪ್ಪ ಅಂದರೆ, ಎಲ್ಲ ದೀಪಗಳಲ್ಲಿ 2 ಲವಂಗ ಹಾಕಿಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಮತ್ತು ಲವಂಗ ಅಂದರೆ ಲಕ್ಷ್ಮಿಗೆ ಪ್ರಿಯವಾದದ್ದು. ಆದ್ದರಿಂದ
ಟ್ರೈ ಮಾಡಿ ನೋಡಿ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಲವಂಗ ಹಾಕಿ ದೀಪ ಹಚ್ಚೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ ತುಂಬ ಪುರಾಣಗಳಿಂದಲೇ ಇದನ್ನು ಹೇಳ್ಕೊಂಬಂದಿರೋದು. ಸೊ ನಾನು ಟ್ರೈ ಮಾಡಿದ್ದೀನಿ, ನನಗೆ ಒಳ್ಳೆಯದಾಗಿರೋದ್ರಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಈ ಟಿಪ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟಿಪ್ಸ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಆಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.